ನೋಡಿ, ನಮ್ಮ ವಿರೋಧವೂ ಕೂಡ ದ್ವೇಷ ಭಾಷಣದ ಬಿಲ್ಗೆ ನಮ್ಮ ವಿರೋಧವೂ ಕೂಡ ಇದೆ. ಆ ಇರೋ ಕಾರಣದಿಂದ ನಾವು ಅವರ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದು ಒಂದು ಕಡೆ. ಆದರೆ ಈ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯ ಬಿಲ್ಲನ್ನ ದೋಷಗಳಿರುವ ಕಾರಣ ಅದಕ್ಕೆ ಸಮಜಾಯಿಷಿಯನ್ನು ಕೇಳಿದ್ದಾರೆ. ಅದರಲ್ಲಿ ಏನು ನ್ಯೂನತೆಗಳಿದೆ, ಇದನ್ನ ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ ಏನು ಆದೇಶಗಳಿದೆಯೋ ಅದನ್ನ ಪಾಲಿಸಿದ್ದೀರಾ? ಒಂದು. ಎರಡನೇದು, ಆಯೋಗವನ್ನ ರಚನೆ ಮಾಡಿ ಆಯೋಗದ ಶಿಫಾರಸುಗಳನ್ನ ನೀವು ಯಾಕೆ ಇದರಲ್ಲಿ ಕ್ರೋಢೀಕರಿಸಿ ಮಾಡಿಲ್ಲ ಅಂತಕ್ಕಂಥ ಇದನ್ನ ಮಾನ್ಯ ರಾಜ್ಯಪಾಲರು ಕೇಳಿದ್ದಾರೆ. ಅದಕ್ಕೆ ಅವರು ಉತ್ತರ ಕೊಡಬೇಕಾಗುತ್ತೆ. ಮತ್ತು ಇದು ಸುಪ್ರೀಂ ಕೋರ್ಟ್ನ ಆದೇಶದ ಅನುಸಾರವಾಗಿ ಇಲ್ಲದೆ ಇರೋದನ್ನ ಮಾನ್ಯ ರಾಜ್ಯಪಾಲರು ಗುರುತಿಸಿದ್ದಾರೆ. ಆದ್ದರಿಂದ ಅದಕ್ಕೆ ನನಗೆ ಒಂದು ಅನುಮಾನ ಇದೆ. ಈ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯನ್ನ ಸಾರಾಸಗಟಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಅದೇ ಕಾರಣದಿಂದ ಈಗಾಗಲೇ ಹೆಚ್ಚು 2 ವರ್ಷಗಳಾಗ್ತಾ ಇದ್ರು ಕೂಡ ಸುಪ್ರೀಂ ಕೋರ್ಟ್ನ ಆದೇಶ ಬಂದಿದೆ. ಈಗ ಹರಿಯಾಣ ಇರಬಹುದು, ಬೇರೆ ಬೇರೆ ರಾಜ್ಯದ ಸರ್ಕಾರಗಳು ಜಾರಿಗೆ ಕೊಟ್ಟು ಬಹುಕಾಲ ಆಯಿತು. ಆದ್ರೆ ಈ ಸರ್ಕಾರ ಅದು ಹೇಗಾದ್ರೂ ಆಗದೆ ಇದ್ರೂ ಸರಿ, ಅಂದ್ರೆ ಈ ಪರಿಶಿಷ್ಟ ಜಾತಿ ವರ್ಗಗಳ ವಿಚಾರದ ಇವರ ಬೇಜವಾಬ್ದಾರಿ ನಡವಳಿಕೆ ಮೊದಲಿಂದಲೂ ಇತ್ತು, ಈಗಲೂ ಕೂಡ ಅದು ಮುಂದುವರೆದಿದೆ. ಅನೇಕ ಹುದ್ದೆಗಳಿಗೆ ನೇಮಕಾತಿಗಳು ಆಗಬೇಕಾಗಿದೆ. ಇದನ್ನು ತೋರಿಸ್ಕೊಂಡು ಇವತ್ತುಗಳಿಗೂ ನೇಮಕಾತಿಯನ್ನ ಮಾಡ್ತಾ ಇಲ್ಲ. ಅಂದಮೇಲೆ ಇವರಿಗೆ ದಲಿತ ಪರವಾದ ಒಂದು ನಡವಳಿಕೆ ಇಲ್ಲ. ಜೊತೆಗೆ ಮೊದಲಿಂದಲೂ ಕೂಡ ಪರಿಶಿಷ್ಟ ಜಾತಿ ವರ್ಗಗಳ ಒಳ ಮೀಸಲಾತಿಯ ವಿರುದ್ಧವಾಗಿ ಕಾಂಗ್ರೆಸ್ ಇತ್ತು. ಈಗಲೂ ಅವರ ಮನಸ್ಥಿತಿ ಹಾಗೇ ಇದೆ. ಒತ್ತಡಗಳಿಗೆ ಬಿಲ್ ತಂದಿದ್ರು, ಇದುವರೆಗೂ ಅದು ಸರಿಯಾಗಿ ಆಗಿಲ್ಲ. ಯಾಕೆಂತಂದ್ರೆ ಏನು ಶಿಫಾರಸುಗಳು ಆಯೋಗಕ್ಕೆ ಬಂದಿತ್ತು, ಆ ಆಯೋಗದ ಶಿಫಾರಸುಗಳ ಪ್ರಕಾರ ಇಲ್ಲ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.